ಅವಧಿ ಪೂರ್ಣ ಸಿಎಂ ಬಗ್ಗೆ ಸಚಿವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ಸಿಎಂ ಕುರ್ಚಿ ಚರ್ಚೆಯಲ್ಲಿ ಸಚಿವರು ಡಿಕೆ ಸೈಲೆಂಟ್ ವ್ಯೂಹ ಆಗಿರೋದ್ರ ಹಿಂದೆ ಏನ್ ಕಾರಣ ಅಂತ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಅವಧಿ ಪೂರ್ಣಗೊಳಿಸಲಿ ಅಂತ ಸಚಿವ ಜಿ ಪರಮೇಶ್ವರ್ ನೆನ್ನೆ ಸ್ಟೇಟ್ಮೆಂಟ್ ಕೊಟ್ರು. ಮುಂದಿನ ಎಲೆಕ್ಷನ್ಗೂ ಸಿದ್ದರಾಮಯ್ಯ ಅವರೇ ಸಾರಥಿ ಅಂತ ಎಂಬಿ ಪಾಟೀಲ್ ಬೇರೆ ಹೇಳಿದ್ರು. ಯಾರೇನೇ ಮಾತಾಡಿದ್ರು ನಾನ್ ಮಾತ್ರ ಈ ಬಗ್ಗೆ ಏನೂ ಹೇಳಲ್ಲ, ಮೌನಕ್ಕೆ ಶರಣಾಗ್ಬಿಡ್ತೀನಿ ಅಂದಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಸೈಲೆನ್ಸ್ ಹಿಂದೆ ಹಲವಾರು ಲೆಕ್ಕಾಚಾರಗಳು ಕೂಡ ಇವೆ. ದಲಿತ ಸಮಾವೇಶ ಮಾಡುವಂತಹ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಎಲ್ಲಾ ನಾಯಕರು ಮೀಟಿಂಗ್ ಸೇರಿದ್ರು. ಪರಮೇಶ್ವರ್ ಅವರ ಮನೆಯಲ್ಲೂ ಕೂಡ ಒಂದು ಮೀಟಿಂಗ್ ಆಯಿತು. ಅದಾದ ನಂತರ ಒಂದು ಸಮಾವೇಶ ಕೂಡ ಮಾಡೋಣ, ದಲಿತ ನಾಯಕರು ಎಲ್ಲ ಸೇರ್ಕೊಂಡು ಸಭೆಯನ್ನ ಮಾಡೋಣ ಅನ್ನೋದಕ್ಕೆ ಮುಂದಾದ್ರು. ಆದರೆ ಅದನ್ನ ಹೇಗೋ ವಿದೇಶಕ್ಕೆ ಹೋಗಿದ್ದಂತಹ ಡಿಕೆ ಶಿವಕುಮಾರ್ ವಾಪಸ್ ಬಂದ ನಂತರ ಪೋಸ್ಟ್ಪೋನ್ ಮಾಡಿಸಿದ್ರು ದೆಹಲಿ ನಾಯಕರನ್ನ ಭೇಟಿ ಮಾಡಿ. ಅಲ್ಲಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಿಕೆ ಶಿವಕುಮಾರ್ ಅವರ ಮೇಲೆ ಸಹಜವಾಗೇ ಮುನಿಸಂತೂ ಇದ್ದೇ ಇರುತ್ತೆ. ತಾವೇನೋ ಒಂದು ಪ್ರಯತ್ನ ಮಾಡ್ತಾ ಇದ್ರು, ಅದಕ್ಕೆ ಅಡ್ಡಗಲ್ ಹಾಕಿದ್ರು ಅಂತ. ಸೊ ಈಗ ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಎಂಬಿ ಪಾಟೀಲ್ ಆಗಿರಬಹುದು, ಸತೀಶ್ ಜಾರಕಿಹೊಳಿ ಆಗಿರಬಹುದು, ಈ ನಾಯಕರು ಯಾವಾಗಲೂ ಕೂಡ ಎಂಥದ್ದೇ ಸಿಚುವೇಶನ್ ಆಗಿದ್ರು ಸಿದ್ದರಾಮಯ್ಯನವರ ಬೆನ್ನಿಗೆ ಸದಾ ನಿಲ್ತಾ ಇದ್ದಂತಹ ಸಚಿವರು ಈಗ ಸಿಎಂ ಬದಲಾವಣೆಯ ಬಗ್ಗೆ ಯಾರೂ ಕೂಡ ಮಾತನಾಡಬಾರದು ಅನ್ನುವಂತಹ ಆಜ್ಞೆ ಹೈಕಮಾಂಡ್ ನಾಯಕರದ್ದು ಆದ್ರೂ ಕೂಡ ಆಗಾಗ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇತ್ತು. ಆದ್ರೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಅವಧಿಯನ್ನ ಕಂಪ್ಲೀಟ್ ಮಾಡಲಿ ಅಂತ ಹೇಳಿರೋದು ಸಾಕಷ್ಟು ಚರ್ಚೆಗೂ ಗ್ರಾಸವಾಗಿತ್ತು. ಈಗ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿ. ಹಾಗಾದ್ರೆ ಸುಮ್ಮನೆ ಸೈಲೆಂಟ್ ಆಗಿದ್ದಾರಾ? ಇಲ್ಲ, ಹಲವಾರು ಕಾರಣಗಳಿವೆ. ಈ ಕಾರಣದ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ ಯಾಕೆ? ಏನ್ ಕಾರಣ ಇದೆ ಅದರ ಹಿಂದೆ? ಖಂಡಿತವಾಗಿ ಸಭಾ ಈಗಾಗಲೇ ಸಿಎಂ ವಿಚಾರದ ಚರ್ಚೆ ಕುರಿತಂತೆ ಅನೇಕ ಸಚಿವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಅವಧಿ ಪೂರ್ಣ ಅಥವಾ ಮುಂದಿನ ಅವಧಿ ವಿಚಾರ ಕುರಿತಂತೆ ಸಚಿವರು ಸ್ವಯಂ ಪ್ರೇರಿತವಾಗಿ ತಮ್ಮ ಹೇಳಿಕೆಗಳನ್ನು ನೀಡಿದರೂ ಸಹಿತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ಪ್ರಮುಖವಾಗಿ ಸಿಎಂ ಸ್ಥಾನದ ವಿಚಾರ ಇರ್ಬೋದು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಂಥ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಕನ್ಸಿಡರ್ ಮಾಡುತ್ತೆ. ಇನ್ನು ರಾಜ್ಯದಲ್ಲಿ ಕೆಪಿಸಿಸಿ ಸಾರಥಿಯಾಗಿ ಅವರು ತಮ್ಮ ವಿಷನ್ ಏನಿದೆ, ಜೊತೆಗೆ ಲೋಕಸಭೆ ಚುನಾವಣೆ ಇರ್ಬೋದು ಮತ್ತೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಹೋರಾಟ ಏನಿದೆ ಅದು ಕೂಡ ಹೈಕಮಾಂಡ್ಗೆ ಮನವರಿಕೆಯಾಗಿದೆ. ಇನ್ನು ಪ್ರಬಲ ಸಮುದಾಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ರಾಜ್ಯದಲ್ಲಿ ಕೆಪಿಸಿಸಿಗೆ ಹೊಸ ಚೈತನ್ಯ ನೀಡಿರ್ತಕ್ಕಂಥ ವಿಚಾರ, ಜೊತೆಗೆ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ವಿಚಾರಗಳು ಕೂಡ ಹೈಕಮಾಂಡ್ಗೆ ಮನವರಿಕೆ ಆಗಿದೆ. ಹಾಗಾಗಿ ಸಚಿವರು ಏನೇ ಹೇಳಿಕೆಗಳನ್ನು ನೀಡಿದರೂ ಸಹಿತವಾಗಿ ಸಿಎಂ ವಿಚಾರದ ಅವಧಿ ಪೂರ್ಣ ಮಾಡ್ತಾರೋ ಅಥವಾ ಮುಂದಿನ ಅವಧಿಗೂ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ತಕ್ಕಂಥ ವಿಚಾರ ಕುರಿತಂತೆ ಸಚಿವರು ಹೇಳಿಕೆಯನ್ನು ನೀಡಿದ್ರು ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ಹಾಗಾಗಿ ಒಂದ್ ಕಡೆ ಹೈಕಮಾಂಡ್ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಕನ್ಸಿಡರ್ ಮಾಡದೆ ಯಾವುದೇ ಮಹತ್ತರವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ ಎಂಬತಕ್ಕಂಥ ಅಚಲವಾದ ವಿಶ್ವಾಸದ ಜೊತೆಗೆ ಮುಂದಿನ ಸಿಎಂ ವಿಚಾರ ಕುರಿತಂತೆ ಸಚಿವರ ಹೇಳಿಕೆಗೆ ಪ್ರತಿಯಾಗಿ ಅನೇಕ ಡಿಕೆ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರುಗಳು ಕೂಡ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಅದೇನೇ ಇದ್ರೂ ಸಹಿತವಾಗಿ ರಾಜ್ಯದ ಮಟ್ಟಿಗಷ್ಟೇ ಸೀಮಿತವಾಗಿರುತ್ತೆ. ಹೈಕಮಾಂಡ್ ನಾಯಕರುಗಳು ಕೂಡ ತಮ್ಮ ಪರವಾಗಿರೋದ್ರಿಂದ ಈ ರೀತಿಯ ಹೇಳಿಕೆಗಳಿಗೆ ಯಾವುದೇ ನಾಯಕರುಗಳು ಹೇಳಿಕೆಯನ್ನು ನೀಡಿದರೂ ಸಹಿತವಾಗಿ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ ಎಂಬತಕ್ಕಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ಇದರ ಜೊತೆಗೆ ಸಚಿವರು ಏನೇ ಹೇಳಿಕೆಗಳನ್ನು ನೀಡಿದರೂ ಕೂಡ ಹೈಕಮಾಂಡ್ ಮಟ್ಟಕ್ಕೆ ಎಲ್ಲ ವಿಚಾರಗಳನ್ನು ರವಾನೆ ಮಾಡ್ತಕ್ಕಂಥದ್ದು ಇರ್ಬೋದು, ಅವರಿಂದ ಯಾವ ಸೂಚನೆಯನ್ನು ಕೊಡಿಸಬೇಕು ಎಂಬತಕ್ಕಂಥ ನಿಟ್ಟಿನಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಚಿಂತನೆಯಲ್ಲಿ ಇದ್ದಾರೆ. ಹಾಗಾಗಿ ಸದ್ಯ ಸಚಿವರ ಹೇಳಿಕೆಗಳ ವಿಚಾರ ಕುರಿತಂತೆ ಡಿಕೆ ಶಿವಕುಮಾರ್ ಅವರು ಏನಾದರೂ ಪ್ರತಿಕ್ರಿಯೆಯನ್ನು ನೀಡಿದರೆ ಸಹಜವಾಗಿ ಇತರ ಸಚಿವರು ಕೂಡ ಒಗ್ಗಟ್ಟಾಗ್ತಕ್ಕಂಥ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಇನ್ನಷ್ಟು ಸ್ಟ್ರಾಟಜಿಯನ್ನು ರೂಪಿಸಬಹುದು. ಆ ಕಾರಣಕ್ಕಾಗಿ ಸದ್ಯ ಸೈಲೆಂಟ್ ಆಗಿರೋದ್ರ ಜೊತೆಗೆ ಹೈಕಮಾಂಡ್ ಜೊತೆ ನಿಕಟ ಸಂಪರ್ಕದಲ್ಲಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಸಿಎಂ ವಿಚಾರದ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಸೈಲೆಂಟ್ ಆಗಿದ್ದು ಹೈಕಮಾಂಡ್ ಜೊತೆಗಿನ ತಮ್ಮ ಬಾಂಧವ್ಯ ಏನಿದೆ ಅದನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋದ್ರ ಜೊತೆಗೆ ಸಿಎಂ ಹುದ್ದೆಯ ವಿಚಾರ ಕುರಿತಂತೆ ಯಾವುದೇ ಪ್ರತಿಕ್ರಿಯೆ ನೀಡೋದು ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೆ ಸದ್ಯಕ್ಕೆ ಬಂದಿರತಕ್ಕಂಥದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.